ನಾನೇನು ನಮ್ಮಪ್ಪ ನಮ್ಮವ್ಗ ಏನು ಅನ್ನಬಾರ್ದು ಅಂದಿದ್ದೇನು, ಒಂದು ಮಾತನ್ನ ಏನು ಅಂದಿಲ್ಲ ನೋಡ. ಹಾಂ, ನಮ್ಮ ಅಣ್ಣನ ಬೆನ್ನು ಹತ್ಕೊಂಡು ಆ ದುಡಿಲಾರ್ದ ಸುಳಮ್ಮಗನ ಹಿಂದೆ ಹೋಗ್ಯಾರ ನಮ್ಮವ್ವ ನಮ್ಮಪ್ಪ. ಏನು ಬುದ್ಧಿ ಐತೆ ಅನ್ಬೇಕು, ಬುದ್ಧಿಲ್ಲ ಅನ್ಬೇಕು, ನನಗಂಕರು ಅರ್ಥನ ಆಗೋಲ್ದು. ಹಾಂ, ನೀ ಹೇಳ್ದಂಗೆ ಆತು ನೋಡು. ಅವರು ನಮ್ಮ ಅಣ್ಣನ ಜೊತೆಗೆ ತೋಟದ ಮನೆಗೆ ಹೋಗಿ ಅದಾರ. ಏನು ಮಾಡೋಕ್ಕಲ್ಲ. ಹಾಂ ಬಾ, ಹಾಂ ನಾನು ಚಾ ಮಾಡಿಕೊಡ್ತೀನಿ. ಅಂದಂಗೆ ಮೋನಿಕಾ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ನಿಮ್ಮ ಮಾವಗೊಂದು ಸ್ವಲ್ಪ ಮ್ಯಾಲೆ ಹೋಗಿ ಕುತ್ಕೊ ಅಂತೇಳು. ಸರಿ, ನೀವು ಮಾತಾಡ್ತೀರಿ, ನಾ ಹೊರಗೆ ಹೋಗಿ ಒಂದು ಸ್ವಲ್ಪ ಏನಾರು ತಿನ್ಕೊಂಡು ಬರ್ತೀನಿ. ಯಾಕಂದರೆ ಮುಂಜಾನಿಂದ ಏನೂ ತಿಂದಿಲ್ಲ, ಭಾಳ ಅಂದ್ರೆ ಭಾಳ ಹಶ್ವಾಗೈತಿ. ನಾ ಆಮೇಲೆ ಬಂದು ಟೀ ಕುಡಿತೀನಿ ಅಂತ. ಸರಿ ಮೋನಿ, ನಾನು ಹೋಗಿ ಬರ್ತೀನಿ. ನೋಡು, ನಾ ಯಾವತ್ತು ಊರಿಗೆ ಹೋಗ್ಲಿ ಅನ್ನೋದು ಹೇಳು. ನಾನು ನಾಳೆಯಿಂದ ನಾಳೆ, ಇಲ್ಲಾಂದ್ರೆ ಇವತ್ತು ಬಸ್ ಇರ್ತಾವೆ ಸಂಜೆ ಮುಂದಂದ್ರೆ ಹೋಗ್ಬಿಡ್ತೀನಿ. ನಂಗೆ ಇಲ್ಲಿ ಇರೋಕೆ ಆಗ್ತಿಲ್ಲ, ಭಾಳ ಅಂದ್ರೆ ಭಾಳ ಕಷ್ಟ ಆಗತ್ತೈತೆ ನಂಗೆ. ಆಯಿತು, ನೀಗ ಹೋಗಿ ಏನಾರ ತಿನ್ಕೊಂಬಾ ಸ್ವಲ್ಪ. ಆಮೇಲೆ ನೀನು ಯಾವತ್ತು ಊರಿಗೆ ಹೋಗ್ಬೇಕು ಏನು ಅಂತಂದು ಕುತ್ಕೊಂಡು ಮಾತಾಡೋಣಂತ. ಹೋಗೋಗು, ಮೊದಲೇನಾರ ತಿನ್ಕೊಂಡು ಬಾ. ಹಾಂ ಪಾಪು, ಬರ್ತಾ ನನಗೂ ದೋಸೆನೋ ಅಥವಾ ಗೋಬಿನೋ ಪಾನಿಪುರಿನೋ ಏನಾರಿದ್ರು ತೊಗೊಂಡು ಬರ್ತೀಯಾ? ಏ ಮೋನಿಕಾ, ಅದೆಲ್ಲ ಇಲ್ಲೇನೂ ಸಿಗಲ್ಲ. ಮಂಡಕ್ಕಿ ಮಿರ್ಚಿ ಮಾಡಿರ್ತಾರ, ಇಲ್ಲ ಅಂದ್ರೆ ನರ್ಗಿಸೋ ಮೈಸೂರು ಮಂಡಕ್ಕಿನೋ ಗಿರ್ಮಿಟನೋ ಅಷ್ಟೇ, ಇಲ್ಲಿ ಬೇರೆ ಏನೂ ಸಿಗಂಗಿಲ್ಲ. ಅದನ್ನ ತೊಗೊಂಬರ್ತಂತೋ. ನನಗೂ ಒಂದು ಪ್ಲೇಟ್ ತೊಗೊಂಬ ಅಂತ ಹೇಳು. ನಾನು ಮನೆಯಿಂದ ಕರೆಕ್ಟಾಗಿ ಊಟನ ಮಾಡಿಲ್ಲ, ನನಗೂ ಭಾಳ ಹಶ್ವಾಗೈತಿ. ಸರಿ ಪಾಪು, ನೀ ಹೋಗಿ 3 ಮಂದಿಗೆ ಒಂದೊಂದು ಪ್ಲೇಟ್ ಮಂಡಕ್ಕಿ ತೊಗೊಂಡು ಒಂದು 2 ಬರಂಗೆ ಮಿರ್ಚಿ ತೊಗೊಂಡು ಬಂದ್ಬಿಡ. ನಾ ವೆಯ್ಟ್ ಮಾಡ್ತಿರ್ತೀನಿ, ಲಘು ಬಾ. ಏನಾಯ್ತು? ಏನು ಅಲ್ಲೇ ಇರು. ಯಾಕಂಗೆ ಮೈಮೇಲೆ ಬೆಳಕತ್ತಿದಿ? ನಿಮ್ಮ ಮಾವ ಮತ್ತೇನ್ರ ಬೇಕಂತ ಒಳಗೆ ಬಂದಂದ್ರೆ ನೋಡು, ಮಾನೆಲ್ಲ ಮರೆಯೋದಿಲ್ಲ. ಇಲ್ಲ, ಏನೋ ಮಾತಾಡಬೇಕು ಅಂದ್ರಲ್ಲ, ಅದಕ್ಕೆ ಹತ್ತಿರ ಬಂದು ನಿಂತ್ಕೊಂಡೆ. ಏನು ಹೇಳಿ? ಯಾರೂ ಮನೇಲೆಲ್ಲ ಇಲ್ಲಲ್ಲ, ನಾವಾ ಇಬ್ಬರ. ಇದು ನಮ್ಮದೇ ಟೈಮು. ನೀವು ಹೇಳ್ತಿದ್ರಲ್ಲ ಮೀ ಟೈಮು ಅಸ್ ಟೈಮು ಅಂತೇಳಿ, ಆ ಥರ ಇದು ನಮ್ಮಿಬ್ಬರು ಟೈಮ್ ಈಗ. ಅದಕ್ಕೋಸ್ಕರ ಏನು ಅಂತ ಕೇಳೋಣ ಅಂತ ಬಂದೆ. ಅದೇನೋ ಹೇಳ್ತಾರಲ್ಲ, ಹಾಂ, ಅಜ್ಜಿಗೇನೋ ಚಿಂತೆ ಆದರೆ ಮೊಮ್ಮಗಳಿಗೆ ಇನ್ನೇನೋ ಚಿಂತೆ ಅಂತ. ಹಂಗಾಯ್ತು. ಈ ಸೊಟ್ಟಿಯಿಂದ ನನ್ನ ನೆಮ್ಮದಿನೇ ಹಾಳಾಗಿ ಹೋಗೈತಿ. ಅದು ಸಾಲದಂತ ಮತ್ತೆ ಒಂದೊಂದು ಅವತಾರಗಳು. ಚೀ 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 ಚೀ. ಸರಿ ಆಯಿತು, ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ನಿನಗೆ. ಅಲ್ಲೋಗಿ ಕೂತ್ಕೋ, ಮಾತಾಡೋಣ. ಹೇಳಿ, ಏನು ವಿಷಯ? ಏನಿಲ್ಲ. ಇನ್ನೂ ಎಷ್ಟು ದಿನ ನಿಮ್ಮ ಮಾವ ಇಲ್ಲೇ ಇರ್ತಾರ? ಬೇರೆಯವ್ರ ಮನೆಗಿರಕ್ಕೆ ಪಾಪ ಅವ್ರಿಗೂ ಕಷ್ಟ ಆಗತೈತಿ. ಒಂದು ಕೆಲಸ ಮಾಡು, ನೀನು ನಿಮ್ಮ ಮಾವ ಸದ್ಯಕ್ಕೀಗ ಊರಿಗೆ ಹೋಗಿರ್ರಿ. ಆಮೇಲೆ ಇಲ್ಲಿ ಸ್ವಲ್ಪ ಇವೆಲ್ಲ ಪ್ರಾಬ್ಲಮ್ ಆಗ್ಯಾವಲ್ಲ, ನಮ್ಮಮ್ಮ ಅಪ್ಪ ಅಮ್ಮ ಮನೆ ಬಿಟ್ಟು ಹೋಗಿರೋದು, ನಮ್ಮ ಅಣ್ಣನ ಜೊತೆ ಜಗಳ ಆಗಿರೋದು, ಇದೆಲ್ಲ ಸ್ವಲ್ಪ ತಣ್ಣಗಾದ್ಮ್ಯಾಗ ನೀನು ನಿಮ್ಮ ಮಾವ ವಾಪಸ್ ಬರುವಂತ್ರಂತ. ಇಲ್ಲ ಅಂದ್ರೆ ನೀ ಅಷ್ಟೇ ಬರುವಂತೆ ಅಂತ. ಹೋಗ್ಬಿಡು ಈಗ. ಅಲ್ಲ, ಈಗ ನಾನೇನೆಲ್ಲೂ ಹೋಗಲ್ಲಪ್ಪ, ನಾನು ಇಲ್ಲೇ ಇರ್ತೀನಿ ನಿಮ್ಮ ಜೊತೆಗೇನೆ. ಸುಮ್ಮನೆ ಈಗ ಇಂಥ ಟೈಮಲ್ಲಿ ನಿಮ್ಮೊಬ್ಬರನ್ನೇ ಬಿಟ್ಟು ಹೋದ್ರೆ ಅದು ಸರಿ ಅನ್ಸ್ಕೊಳ್ಳಲ್ಲ. ಈಗ ಹೆಂಗೂ ಅವರೆಲ್ಲ ನಮ್ಮಿಬ್ಬರಿಗೋಸ್ಕರನೇ ಅಲ್ಲ ಎಲ್ಲ ಮನೆ ಬಿಟ್ಟು ಹೋಗಿರೋದು, ನಾವು ಚೆನ್ನಾಗಿರಲಿ ಅಂತ. ಮತ್ತೆ ನಾವಿಬ್ಬರು ಬೇರೆ ಬೇರೆ ಇರಬೇಕು? ನಾನಂತೂ ಇಲ್ಲೇ ಇರ್ತೀನಪ್ಪ, ನಾನಂತೂ ಎಲ್ಲೂ ಹೋಗಲ್ಲ. ಬೇಕಾದ್ರೆ ನಮ್ಮ ಮಾವಂಗೆ ನಾನು ಹೋಗಂತ ಹೇಳ್ತೀನಿ. ನಾನಂತೂ ನಿಮ್ಮನ್ನು ಬಿಟ್ಟು ಎಲ್ಲೆಲ್ಲೂ ಹೋಗಲ್ಲ. ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ರಮೇಶ್? ಎಷ್ಟು ವರ್ಷದ ಕನಸು ಗೊತ್ತಾ ನಾನು ನಿಮ್ಮ ಜೊತೆಗಿರಬೇಕು ಅನ್ನೋದು. ನೀವು ಹೇಳ್ತಾ ಇದ್ರಿ, ಮೋನಿ ನಾನು ನಿನ್ನ ಜೊತೆಗೆ ಇರೋಕ್ಕೆ ಟೈಮೇ ಸಿಗ್ತಾ ಇಲ್ಲ, ನಾವಿಬ್ಬರು ಇರಬೇಕು ಅಂತ. ಈಗ ನನ್ನ ಜೊತೆಗೆ ಇರೋಕ್ಕೆ ನಿಮ್ಗೆ ಇಷ್ಟ ಇಲ್ಲನಾ? ನಂಗೆ ಅದೆಲ್ಲ ಗೊತ್ತಿಲ್ಲ. ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಷ್ಟೇ. ಸರಿ, ನಿನ್ನ ಹಣೆ ಬರ, ಏನಾದ್ರು ಮಾಡ್ಕೊ. ಈಗ ಆಯಿತು. ಈಗ ನಾ ಟೀ ಮಾಡ್ತೀನಿ. ರಾತ್ರಿಗೆ ಅಡುಗೆಗೆ ರೆಡಿ ಮಾಡ್ತೀಯಾ 3 ಜನಕ್ಕೂ? ಅಯ್ಯೋ ರಮೇಶ್, ನಂಗೆ ಅಡುಗೆ ಮಾಡೋಕ್ಕೆ ಬರಲ್ಲ. ನಂಗೆ ನಿಜವಾಗ್ಲೂ ಏನೂ ಅಡುಗೆ ಮಾಡೋಕ್ಕೂ ಬರಲ್ಲ. ಆದರೆ ನಾನು ಮ್ಯಾಗಿ ಚಲೋ ಮಾಡ್ತೀನಿ. ಮ್ಯಾಗಿ ಮಾಡೋಣ? ಸರಿ, ನಿಮ್ಮ ಮನೇಲಿ ಮ್ಯಾಗಿ ಐತಲ್ಲ? ಮ್ಯಾಗಿನಾ? ನಾವೇನು ಸಣ್ಣ ಮಕ್ಕಳ ಮ್ಯಾಗಿ ತಿಂದು ಮಲ್ಕೊಳಕ್ಕ? ನಿಂಗೇನು ತಲೆಯಲ್ಲಿ ಬುದ್ಧಿ ಐತಿಲ್ಲಮ್ಮ ಮೋನಿಕಾ. ನಾನು ಹೇಳಿದ್ದು ನೀಟಾಗಿ ರೊಟ್ಟಿ, ಪಲ್ಯ, ಚಪಾತಿ, ಅನ್ನ ಸಾರು, ಪಲಾವು, ಈ ಥರ ಉಪ್ಪಿಟ್ಟು, ಅವಲಕ್ಕಿ, ಆ ಥರ ಎಲ್ಲ ನಿಂಗೆ ಅಡುಗೆ ಏನು ಮಾಡೋಕ್ಕೆ ಬರಲ್ವಾ? ನಾನು ಪಾಪುಗೆ ಹೇಳ್ಬಿಡ್ತೀನಿ ರಮೇಶ್, ಒಂದು 3 ಪ್ಯಾಕೆಟು ಮ್ಯಾಗಿ ತೊಗೊಂಡು ಬಂದುಬಿಡಲಿ. ನಾನು 3 ಮಂದಿಗೂ ಮ್ಯಾಗಿ ಮಾಡಿಬಿಡ್ತೀನಿ. ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಮ್ಯಾಗಿ ತಿಂದು ಮಲ್ಕೊಳ್ಳೋಣ. ನಾಳೆಯಿಂದ ಇವೊಂದು ಕೆಲಸ ಮಾಡಿ, ಇಲ್ಲಿ ಯಾರಾದರೂ ಅಡುಗೆಗೆ ಮತ್ತು ಪಾತ್ರೆ ಬಟ್ಟೆಗೆಲ್ಲ ಯಾರಾದ್ರು ಜನ ಬರ್ತಾರ ನೋಡಿ, ಮನೆ ಕೆಲಸಕ್ಕೆ, ಗುಡ್ಸೋಕ್ಕೆ, ಒರೆಸೋಕ್ಕೆ, ಅಡುಗೆಗೆ ಯಾರು ಬಂದ್ರೆ ಅವ್ರಿಗೆ ಹೇಳಿಬಿಡಿ. ಅವರು ಮನೆ ಕೆಲಸ ನೋಡ್ಕೊತಾರ, ಆಮೇಲೆ ಅಡುಗೆ ಮಾಡ್ತಾರೆ. ನಾವಿಬ್ಬರು ಆಫೀಸಿಗೆ ಹೋಗಿ ಚೆನ್ನಾಗಿ ದುಡ್ಡು ಮಾಡಿ ಚೆನ್ನಾಗಿರ್ಬೋದು. ನಾವಿಬ್ಬರು ಮಾತಾಡ್ತಿದ್ವಲ್ಲ, ಹಂಗಿರಬೇಕು ಹಿಂಗಿರಬೇಕು ಅಂತ, ಹಾಗೆಲ್ಲ ನಾವು ಇರ್ಬೋದು ರಮೇಶ್. ನಿನ್ನ ನಂಬಿದ್ರ ಹೊಟ್ಟಿಗೆ ತಣ್ಣೀರು ಬಟ್ಟಿನ. ನೀನಾ ದಂಡು ಪಿಂಡ.
ನಿನಗೆ ನಾನು ನಿನ್ನನ್ನು ಸಾಕದ ನನಗೆ ಕಷ್ಟ ಆಗೈತಿ ಮತ್ತು ಅದ್ರ ಜೊತೆಗೆ ಅವ ಬೇರೆ ನಿನ್ನ ಮಾವ ಮತ್ತೀಗ ಹೋಗ್ಬೇಕು ಕೆಲಸದಕ್ಕೆ ಬಟ್ಟೆ ಒಗ್ಯಾಕ ನೆಲ ಒರ್ಸಕ್ಕೆ ಕಸ ಅನ್ನಕೋಬೇಕು ಮತ್ತು ಅಡುಗೆ ಮಾಡೋಕೋಬೇಕು ಅದು ನಮ್ಮೂರಾಗ ಹಾಂ ಇರಬೇಕು ನಿನ್ನಂತಕ್ಕೆ. ಏನಾಯ್ತು ನೀವು ಮನಸ್ಸೊಳಗೆ ಗುಣಗಕತ್ತೀರಲ್ಲ? ಈಗ ಮ್ಯಾಗಿ ತಿಂತೀರಿಲ್ಲ ಇವತ್ತು ನೀವು? ಅಮ್ಮ ತಾಯಿ ಮೋನಿಕಾ, ನಾನು ಮ್ಯಾಗಿ ಗೀಗಿ ತಿಂದ್ರೆ ಹೊಟ್ಟೆ ನೋವು ಬರುತ್ತೆ ನಂಗೆ ಅಂಥವೆಲ್ಲ ತಿಂದಿರೋಕೆ ಆಗಂಗಿಲ್ಲ. ನಾನು ಬ್ಯಾಚುಲರ್ ಆಗಿದ್ದಾಗ ನಮ್ಮ ಅವ್ವ ಹುಷಾರಿಲ್ಲ ಅಂದಾಗ ಅನ್ನ ಸಾರು ಮಾಡೋದು ಗೊತ್ತು ನನಗೆ. ಬ್ಯಾಳಿ ಸಾರು ಮಾಡ್ತೀನಿ, ಕೂತ್ಕೊಂಡು ನೀನು ನಿನ್ನ ಮಾವತ್ತು ತಿನ್ನಿರಿ. ಏನು ಅನ್ನಕ್ಕಾದ್ರೂ ಇಡಕ್ಕೆ ಬರುತ್ತಾ ಅಥವಾ ಅದು ಇಲ್ವಾ? ಅನ್ನಕ್ಕೂ ಇಡಕ್ಕೆ ಬರಲ್ಲ, ನಂಗೆ ಗ್ಯಾಸ್ ಹಚ್ಚಕ್ಕೆ ಬರಲ್ಲ ರಮೇಶ್. ಒಂದು ಕೆಲಸ ಮಾಡಿ, ತರಕಾರಿ ಎಲ್ಲ ನಾನೇ ಕಟ್ ಮಾಡಿಕೊಡ್ತೀನಿ. ಬೇಳೆ ಸಾರಿಗೆ ಏನೇನು ತರಕಾರಿ ಹಾಕಬೇಕು? ಅಮ್ಮ ತಾಯಿ, ಹಾಂ ಅಡಿಗೆ ಆದ್ಮ್ಯಾಗ ನಾನು ಕರಿತೀನಿ ನಿನ್ನ ಮಾವನ್ನು ಬಂದು ಸರಿಗೆ ಬಾರಿಸಿ ಮಕ್ಕವಂತ್ರಿ ಅಂತ. ಹೋಗು, ಆಗಲೇ 3 ಸಂಜೆಲಾಗೈತಿ. ಕಸ ಗಿಸ ಗುಡಿಸಿ ಒಂಚೂರು ದೇವ್ರ ಮುಂದೆ ದೀಪ ಹಚ್ಚೋಗು, ಶಾಣೆಕ್ಕಿದ್ದಿದ್ದಿ. ಅಯ್ಯೋ ರಮೇಶ್, ನಂಗೆ ಮೊದಲು ಆಫೀಸಿಗೆ ಹೋಗಿ ಅಲ್ಲಿ ಕೆಲಸ ಮಾಡಿ ಬಂದು ಬಸ್ಸಿಗೆ ಹೋಗಿ ಇಳಿದು ಬಂದು ಎಲ್ಲ ನಂಗೆ ಸಾಕಾಗಿರುತ್ತೆ. ಮತ್ತು ನನಗೆ ಇಲ್ಲಿ ಬಂದು ಕೆಲಸ ಮಾಡೋಕ್ಕಾಗಲ್ಲ ರಮೇಶ್, ನಿಜವಾಗ್ಲೂ. ನನಗೆ ಕಸ ಗಿಸ ಹೊಡೆಯೋದೆಲ್ಲ ನೀವು ಹೇಳೋಕ್ಕೆ ಹೋಗಬೇಡಿ. ಅದೇನು ನಿಮ್ಮ ಮನೆ ಕೆಲಸ ನೀವು ಮಾಡ್ಕೊಳ್ಳಿಯಪ್ಪ. ನಂಗೆ ಪದೇ ಪದೇ ಅದು ಮಾಡ್ತೀಯಾ ಇದು ಮಾಡ್ತೀಯಾ, ಹಂಗೆ ಮಾಡು ಹಿಂಗೆ ಮಾಡು ಅಂತ ಆರ್ಡ್ರ್ ಮಾಡೋಕ್ಕೆ ಬರಬೇಡಿ. ನಿಮ್ಗೆ ಬೇಕಾದರೆ ಯಾರನ್ನಾದರೂ ಕೆಲಸದವ್ರು ಕರ್ಕೊಂಬಂದು ಇಟ್ಕೊಂಡು ಕೆಲಸ ಮಾಡಿಸ್ಕೊಳ್ಳಿ. ಅದು ಬಿಟ್ಬಿಟ್ಟು ನನಗೆ ಯಾವ ಕೆಲಸನೂ ಹೇಳಿಬಿಡಿ, ನಾನು ಏನು ಮಾಡಲ್ಲ. ನೀವು ಟೀ ಮಾಡಿ, ನೀವು ಟೀ ಮಾಡಿದ್ಮೇಲೆ ಒಂದು ಕೂಗಾಕಿ ನಾನು ಬಂದು ಟೀ ಕುಡಿತೀನಿ. ನಮ್ಮ ಮಾವ ಬಂದಮೇಲೆ ಮಂಡಕ್ಕಿ ತಿಂದು ಟೀ ಕುಡಿತೀನಿ. ನಾನೀಗ ಸ್ವಲ್ಪ ರೆಸ್ಟ್ ಮಾಡಬೇಕು, ನಾನು ಮಲಗ್ತೀನಿ. ಅಯ್ಯೋ ಇದೆಂತ ದರಿದ್ರ ಹೆಂಗಸಿದು. ಏ ಮೋನಿಕಾ, ನಿನಗೇನು ತಲೆಯಲ್ಲಿ ಬುದ್ಧಿ ಇಲ್ಲ? ಯಾರಾದರೂ 6 ಗಂಟೆಗೆ ಮನೆ ಹೆಂಗಸರು ಈ ಥರ ಕಾಲು ಚಾಚ್ಕೊಂಡು ದೀಪ ಹಚ್ಚ ಮುಂದಾಗ ಯಾರೂ ಮಲಗಲ್ಲ. ಎದ್ದು ಕೂತ್ಕೋ, ಅದೆಷ್ಟು ಸುಸ್ತಾಗಿದ್ದರೂ ಕುತ್ಕೊಂಡು ರೆಸ್ಟ್ ಮಾಡು. ಆಮೇಲೆ ನೀನು 8 ಗಂಟೆ ಮೇಲೇ ಮಲಗೋದೆಲ್ಲ, ಅಲ್ಲಿವರೆಗೂ ಕಾಲು ಚಾಚ್ಕೊಂಡು, ಅದು ಈ ಥರ ಹಾಲಲ್ಲಿ. ಎಲ್ಲೂ ನೋಡಿಲ್ಲ ನಿನ್ನಂತವಳನ್ನ. ಎದ್ದೇಳು ಮೊದಲು. ಅಯ್ಯೋ ನಿಮ್ದೊಳ್ಳೆ ಗೂಳಾಯ್ತಲ್ಲ, ಅದು ಮಾಡಬೇಡ ಇದು ಮಾಡಬೇಡ ಅಂತ. ನೀವು ನಿಮ್ಮ ಹೆಂಡತಿ ಥರ ನನಗೆ ನೀವು ಆರ್ಡ್ರ್ ಮಾಡೋಕ್ಕೆ ಬರಬೇಡಿ. ಹೇಳ್ತೀನಿ ಕೇಳಿ, ನಾನು ನಿಮ್ಮ ಹೆಂಡತಿ ಅಲ್ಲ. ಅವಳ ಥರ ನೀವೇನಾದರೂ ನನ್ನನ್ನು ಚೀಪಾಗಿ ನೋಡಿ ನನಗೇನಾದರೂ ನೀವು ಕೆಲಸದವ್ರ ಥರ ಟ್ರೀಟ್ ಮಾಡಿದ್ರೆ ಮಾತ್ರ ನಾನು ಸುಮ್ಮನೆ ಇರಲ್ಲ ರಮೇಶ್, ಹೇಳ್ತಾ ಇದ್ದೀನಿ. ಅದೇನು ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅದು ಮಾಡಬೇಡ ಇದು ಮಾಡಬೇಡ ಅಂತ ನಮ್ಮ ಅಪ್ಪ ಅಮ್ಮನಕ್ಕಿಂತ ಜಾಸ್ತಿ ತಲೆ ತಿಂತೀಯಲ್ಲ ನೀನೆಂತವನು. ಹಾಂ, ನಮ್ಮ ಅತ್ತೆ ಮನೇಲಿ ಚೆನ್ನಾಗಿದ್ದೆ ನಾನು. ನನಗೇನು ಬೇಕೋ ಹೊರಗಡೆ ಹೋಗಿ ತಿನ್ಕೊಂಡು ಬರ್ತಿದ್ದೆ, ನಂಗೆ ಬೇಕಾದ ರೆಸ್ಟ್ ಮಾಡ್ತಿದ್ದೆ, ಬೇಡ ಅಂದರೆ ಮಲ್ಕೋತಿದ್ದೆ, ಬೇಕಾದ್ರೆ ಎದ್ದು ಆಫೀಸಿಗೆ ಬರ್ತಾಯಿದ್ದೆ. ನಿಂದೊಳ್ಳೆ ಕಾಟ ಆಯ್ತು ನನಗೆ. ಆಯಿತು, ಕುತ್ಕೋಬೇಕಲ್ಲ, ಕುತ್ಕೋತೀನಿ. ನಿನ್ನ ಹೆಂಡತಿ ಥರ ಏನಾದ್ರು ನನಗೆ ಆರ್ಡ್ರ್ ಮಾಡೋಕ್ಕೆ ಬಂದರೆ ನೋಡು, ಸರಿಗಿರಲ್ಲ ಮತ್ತೆ. ಥೂ, ಜನ್ಮಕ್ಕೆ ಕಟ್ಟಿದ್ದು ಇರಿ ನಂದೇ ತಪ್ಪು. ನನ್ನ ಚಪ್ಪಲಿ ತೊಗೊಂಡು ನಾನೇ ಹೊಡ್ಕೋಬೇಕು. ಏನು ಗಟ್ಟಿಯಾಗೂ ನಿನಗೆ ಮಾತಾಡೋಕ್ಕಾಗಲ್ಲ. ಬರೋ ಸಿಟ್ಟಿಗೆ ನೀನು ಹಾಕ್ಕೊಂಡು ಕಾಲಿಗೆ ಹಾಕ್ಕೊಂಡು ತುಳಿಬೇಕನ್ಸುತ್ತಾ? ಏನು ಮಾಡಲಿ? ಅದೊಂದು ಬ್ಲ್ಯಾಕ್ ಮೇಲ್ ಮಾಡ್ತೀಯಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದೀಯಾ ಇಲ್ಲಿಗೆ, ರಾಕ್ಷಸಿ.